ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ಪ್ಯಾನ್ಗೆ ಈ ಬಟ್ಲೆ 2 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಮೇಜರ್ಮೆಂಟಿಗೆ ನೀವು ಮೇಜರಿಂಗ್ ಕಪ್ಪು ಬಟ್ಲ ಒಂದೇ ಥರದ್ದನ್ನೇ ಬಳಸ್ರಿ. ಇದಕ್ಕೆ 1 ಸ್ಪೂನಾಗಷ್ಟೇ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಈ ನೀರು ಕುದಿ ಬರಲಿ ರೀ. ಈಗ ಈ ನೀರು ಕುದಿ ಬಂದದ್ರಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ. ಒಂದು 2 ಸ್ಪೂನಾಗಷ್ಟೇ, ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನಾಗಷ್ಟೇ ಫ್ರೆಶ್ ಆಗಿರೋ ಕೊಬ್ಬರಿಯನ್ನು ತುರಿದ್ಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ತುರಿದೀನಿ. ಫ್ರೆಶ್ ಆಗಿರೋ ಕೊಬ್ಬರಿ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಯಾವ ಬಟ್ಲೆ ನೀರನ್ನು ತೊಗೊಂಡು ಅದರಲ್ಲೇ 1 ಬಟ್ಲಾಗಷ್ಟೇ ಸಣ್ಣ ರವೆ, ಉಪ್ಪಿಟ್ಟು ರವೆ, ಏನು ಬಾಂಬೆ ರವೆ ಅಂತ ಕರಿತೀವಿ, ಅದನ್ನು ಹಾಕ್ತಾಯಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಇದನ್ನು ಹಾಕಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡಿರಿ. ಇಲ್ಲಾಂದರೆ ಏನಾಗ್ತದೆ, ಬೇಗನೆ ಗಂಟಾಗ್ಬಿಡ್ತದೆ. ಇಲ್ಲ ನಮ್ಗೆ ಅಷ್ಟು ಫಾಸ್ಟ್ ಹಾಕಕ್ಕೆ ಬರಲ್ಲ ಅನ್ನೋರು ಗ್ಯಾಸನ್ನು ಆಫ್ ಮಾಡಿ ನೀವು ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೊರಿ. ನೋಡಿ, ದಿಢೀರತ್ ಹೇಳಿ ರವೆಯಿಂದನೇ ಒಂದು ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಅರ್ಧ ಬಟ್ಲಾಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಅನ್ನೋರು 3/4 ಬಟ್ಲಾಗಷ್ಟೇ ಸಕ್ಕರೆನ ಹಾಕಿರಿ. ನಾನು ಲೈಟ್ ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅರ್ಧ ಬಟ್ಲಾಗಷ್ಟೇ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಸಿಂಪಲ್ ಅದ್ರಿ, ಅದರ ಟೇಸ್ಟ್ ಅಂತೂ ಅದ್ಭುತ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಪಾತ್ರೆ ತಳ ಬಿಡೋವರೆಗೂ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ನೋಡಿರಿ, ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋರು ನೀವೇನು ಮಾಡಿರಿ, 3/4 ಬಟ್ಲಾಗಷ್ಟೇ, ಇನ್ನೊಂದು 2 ಸ್ಪೂನಾಗಷ್ಟೇ ಸಕ್ಕರೆನ ಹಾಕಿರಿ. ನೋಡಿರಿ, ಎಲ್ಲನೂ ನೀಟಾಗಿ ಮಿಕ್ಸ್ ಆಗ್ಯದ. ಈಗ ಇದಕ್ಕೆ ಫ್ಲೇವರ್ಗಾಗಿ ನಾನಿಲ್ಲಿ ಅರ್ಧ ಟೀ ಸ್ಪೂನಾಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಈಗ ನೋಡಿರಿ, ತಿರುಗ್ದಂಗೆ ಇದು ಗಟ್ಟಿ ಆಗತ್ತದ. ಇನ್ನೊಂದು ಸ್ವಲ್ಪ ಬೇಯಬೇಕ್ರಿ ಇದು. ನೋಡಿರಿ, ಪಾತ್ರೆ ತಳ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು. ಲೋ ಫ್ಲೇಮ್ದಲ್ಲಿಟ್ಟನೆ ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಿರಲ್ಲ. ನೋಡಿ, ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ನೋಡಿ, ನಿಮಗೆ ಫಾಸ್ಟಾಗಿ ತಿರುವಾಗ ಬರಲ್ಲ ಅನ್ನೋರು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಆನ್ ಮಾಡ್ಕೊರಿ. ಈಗ ನೋಡಿರಿ, ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ಆಗ್ಬೇಕು ನೋಡಿರಿ. ನೋಡಿ, ನಿಮಗೆ ಸಮೀಪದಿಂದನೂ ತೋರ್ಸತ್ತೀನಿ. ನೋಡಿ, ಪಾತ್ರೆ ತಳ ಏನಾಗೈತಿ ಬಿಟ್ಟು ಇದೇ ರೀತಿ ಇಲ್ಲಿವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕು. ಇನ್ನೊಂದು ಸ್ಪೂನ್ ನೀವು ಬೇಕಂದ್ರೂ ಇಲ್ಲಿ ತುಪ್ಪನ ಹಾಕೋಬೋದು. ನಾನು 1 ಸ್ಪೂನಾಗಷ್ಟೇ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಆಫ್ ಮಾಡಿ ಇದನ್ನು ಮುಚ್ಚಿ 5 ನಿಮಿಷ ಇಡ್ತೇನೆ. ಇನ್ನೊಂದು ಸ್ವಲ್ಪ ರವೆನೂ ಚೆಂದಂಗೆ ಉಮ್ಗೋಯ್ತು. ಈಗ ಇದನ್ನು ತೆಗೆದ್ಬಿಟ್ಟು ನೋಡೋಣ್ರಿ. ನೋಡಿ, ರವೆನೂ ಚೆಂದಂಗೆ ಇನ್ನೊಂದು ಸ್ವಲ್ಪ ಉಮ್ಗೊಯ್ದಿರ್ತದೆ ರೀ. ಈಗ ಇದು ತುಂಬ ಬಿಸಿ ಅದ ರೀ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ಇದು ಕೈ ಮುಟ್ಟುವಷ್ಟರೇ ಆರಲಿ ರೀ. ಇದು ಈಗ ಇದನ್ನು ಈ ಪ್ಲೇಟಿಗೆ ಹಾಕೋತೀನಿ. ಈಗ ಇದು ತುಂಬ ಬಿಸಿ ಅದ ರೀ. ಈಗ ಒಂದು ಸ್ವಲ್ಪ ಹೊತ್ತಿದು ಆರಲಿ ರೀ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇದು ನೋಡಿರಿ, ಕೈ ಮುಟ್ಟುವಷ್ಟು ಆರ್ಯದ್ರಿ ಇದು. ನೋಡಿ, ಈಗ ಇದನ್ನು ಈ ರೀತಿ ಚೆಂದಂಗೆ ನಾದಿ ಬಿಡ್ತಾವ್ರಿ. ಭಾರಾಗಿ ನಾದ್ರಿ, ಅವಾಗ ಏನಾಗ್ತದೆ, ಸಾಫ್ಟ್ ಆಗ್ತದೆ. ಈಗ ಇಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ತುಪ್ಪನ ಹಾಕೋತೀನಿ. ನೋಡಿರಿ, ಇದನ್ನು ನೀವು ದೇವರ ಪ್ರಸಾದಕ್ಕಾದರೂ ಮಾಡ್ಬೋದು. ನೋಡಿ, ಈಗ ಈಗಿನಕ್ಕಿಂತ ಸಾಫ್ಟ್ ಆಗ್ಯದ ನೋಡಿರಿ. ಇದೇ ರೀತಿಯೇ ಆಗ್ಬೇಕ್ರಿ. ನೀವು 1 ರವೆಗೆ 2 ನೀರನ್ನೇ ಹಾಕಬೇಕು. ಈಗ ನೋಡಿರಿ, ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಇಷ್ಟಿಷ್ಟೇ ಈ ರೀತಿ ಮಾಡ್ಕೊರಿ. ನೋಡಿ, ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ಲ, ಎಲ್ಲಿನೂ. ನೋಡಿರಿ, ಎಷ್ಟು ಸಾಫ್ಟಾಗಿ ಬಂದದ ನೋಡಿರಿ. ಈ ರೀತಿ ಮಾಡಿಕೊಂಡು ನೋಡಿ. ನೋಡಿ,
ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟೇ ಸ್ವಲ್ಪ ಉಳ್ಳಿ ಎಣ್ಣೆ ತೊಗೊಂಡು ನಾದು ಮುಂದೊಂದು ಚೆಂದಂಗೆ ಭಾರ ಹಾಕಿ ನಾದ್ರಿ ರವೆ ಇರ್ತದಲ್ಲ ಯಾವುದೇ ರೀತಿ ನೋಡಿ ಅದು ಎಷ್ಟು ಚಂದ ನಾದ್ತಿರಲ್ಲ ಅಷ್ಟು ಸಾಫ್ಟಾಗಿ ಬರ್ತದೆ ನೋಡಿ. ಇಲ್ಲಿ ಯಾವುದೇ ರೀತಿ ಇಲ್ಲಿ ನೋಡಿರಿ ಕ್ರ್ಯಾಕ್ಸ್ ಏನೂ ಬರೋದಿಲ್ಲ ಶೀಳ್ದಂಗೆ. ಕೈಗೊಂದು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಈ ರೀತಿ ಮಾಡ್ಕೊರಿ ನೋಡಿ. ಎರಡನ್ನು ಮಾಡ್ಕೊಂಡಿದ್ದೀನಿ ರೀ. ಈ ಉಳಿದಿದ್ದನ್ನು ಒಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ ರೀ. ಈಗ ನೋಡಿರಿ ಒಮ್ಮೆಲೆ ಒಂದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕಿಟ್ಟೀನಿ ನೋಡಿರಿ. ಇಷ್ಟೇ, ತುಂಬ ತೆಳುವೂ ತಟ್ಟಬೇಡ್ರಿ, ತುಂಬ ದಪ್ಪನೂ ತಟ್ಟಬೇಡ್ರಿ, ಆ ರೀತಿ. ಈಗ ಇವನ್ನ ಕರೆದ್ಬಿಟ್ಟು ತಗೊಳ್ಳೋಣ್ರಿ. ಎಣ್ಣೆ ಕಾಯ್ದದ್ರಿ ಇದು. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಕರೆದ್ಬಿಟ್ಟು ತೊಗೊಳೋಣ್ರಿ. ಈಗ ತಿರುಗಿಬಿಟ್ಟು ತೊಗೊಳೋಣ್ರಿ. ಒಂದು ಸೈಡ್ ಬೇಯ್ದ ಮೇಲೇ ತಿರುಗಿಬಿಟ್ಟು ತೊಗೊರಿ. ಈಗ ನೋಡಿರಿ ಲೈಟ್ ಕೆಂಪಗಾದ್ರೆ ಸಾಕು. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ನೋಡಿ ಇವು ಕರೆದು ತೊಗೊಳ್ಳೋ ಮುಂದೆ ನೋಡಿ ಇದರೊಳಗಿನ ಎಕ್ಸ್ಟ್ರಾ ಎಣ್ಣೆನ ಈ ರೀತಿ ತೆಗೆದುಬೇಡ್ರಿ. ಈ ರೀತಿ ಒಂದೊಂದು ಎರಡನ್ನಾಗಿ ಈ ರೀತಿ ಎಣ್ಣೆಯನ್ನು ನೋಡಿರಿ ಒತ್ತಿಬಿಟ್ಟು ಎಕ್ಸ್ಟ್ರಾ ಇರೋ ಎಣ್ಣೆಯನ್ನು ಎಲ್ಲ ತೆಗೆದುಬಿಟ್ಟು ತೊಗೊಳ್ರಿ. ಈಗ ಇನ್ನೊಂದು ಸೆಟ್ ಅದಾವ್ರಿ, ಅವನ್ನ ಕರಿಯಾಕೆ ಹಾಕೀನಿ. ಈಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಮೀಪದಿಂದ. ಆ ಎಕ್ಸ್ಟ್ರಾ ಇರೋ ಎಣ್ಣೆನ ಎಲ್ಲ ಒತ್ತಿಬಿಟ್ಟು ತೆಗೆದುಬಿಟ್ಟು ತೊಗೋಬೇಕು ನೋಡಿರಿ. ಎಲ್ಲನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದು. ಇದ್ರ ಕ್ರಿಸ್ಪಿನೆಸ್ ನೋಡಿರಿ ನಿಮ್ಗೆ ತೋರಿಸ್ತೀನಿ. ನೋಡಿ ಮುರಿದು ಬಿಟ್ಟು ತೋರಿಸ್ತೇನೆ ನೋಡಿ. ಮುರಿದು ಬಿಟ್ಟು ತೋರಿಸಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು. ತುಂಬ ಸಿಂಪಲ್ ಅದ್ರಿ. ಒಂದು 2 ಸ್ಪೂನ್ ತುಪ್ಪ, 1 ಕಪ್ ರವೆ ಇದ್ರೆ ಈ ಸ್ವೀಟು ರೆಡಿ ಆಗ್ತದೆ. ಅಥವಾ ನಿಮಗೆ ಏನಾದರೂ ದಿಢೀರದ ಸ್ವೀಟ್ ತಿನ್ನಂಗಾದ್ರೂ ಈ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು. ಒಳಗಡೆಯಿಂದ ಸಾಫ್ಟು, ಹೊರಗಡೆಯಿಂದ ಕ್ರಿಸ್ಪಿ ಇರ್ತದೆ. ಇಲ್ಲ ಇದನ್ನು ನೀವು ದೇವರ ನೈವೇದ್ಯಕ್ಕಾದರೂ ಮಾಡ್ಕೋಬೋದು. ಎಲ್ಲನೂ ಅಷ್ಟು ಚೆನ್ನಾಗೇ ಬಂದ ನೋಡ್ರಿ. ನೋಡಿ ತುಂಬಾ ಕ್ರಿಸ್ಪಿ ಇರ್ತವೆ ನೋಡಿ. ಇನ್ನೊಂದನ್ನು ಮುರಿದು ಬಿಟ್ಟು ತೋರಿಸಿದ್ದೀನಿ. ತುಂಬ ಸಿಂಪಲ್ ಅದ್ರಿ. ಟೇಸ್ಟ್ ಅಂತೂ ಅದ್ಭುತ. ಫಸ್ಟ್ ಟೈಮ್ ಮಾಡೋರ್ನು ಪರ್ಫೆಕ್ಟ್ ಆಗಿಯೇ ಮಾಡ್ಕೋಬೋದು. ತುಂಬ ಸಿಂಪಲ್ ಅದ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಇದಕ್ಕೆ ಖವಾ ಬೇಕು, ಜಾಸ್ತಿ ಹಾಲು ಬೇಕು, ತುಪ್ಪ ಬೇಕಂತ ಏನಿಲ್ಲ. 1 ಬಟ್ಲ್ ರವೆ, ಒಂದು ಅರ್ಧ ಬಟ್ಲಾಗ ಸಕ್ಕರೆ, 2 ಸ್ಪೂನ್ ತುಪ್ಪ ಇದ್ರೆ ರೆಡಿ ಆಗ್ತದೆ ರೀ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೆಡಿ ಆಗಿದೆ ನೋಡಿರಿ. ಫಸ್ಟ್ ಬಿಸಿ ಇದ್ದಾಗ ಮೆತ್ತಗಿರ್ತದೆ ರೀ. ಇದು ಆರದ ಮೇಲೆ ಈ ರೀತಿ ಕ್ರಿಸ್ಪಿ ಆಗ್ತದೆ ನೋಡಿರಿ. ಎಲ್ಲನೂ ನೋಡಿರಿ ಅಷ್ಟು ಚೆನ್ನಾಗೇ ಬಂದ ನೋಡಿ. ಇನ್ನೊಂದು ಬ್ಯಾಚ್ ಆಗಷ್ಟು ನಾನು ಕರಿಯಾಕೆ ಹಾಕೀನಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವೆಯಿಂದ ಮಾಡಿರುವ ಸ್ವೀಟು ರೆಡಿ ಆಗಿದ್ರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಇದು ಟ್ರೈ ಮಾಡಿ ಹೆಂಗೆ ಬಂದಿತ್ತು ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ.